ಯೋ ಹೊಸ ವಯಸ್ಸೆಲ್ಲ ಆಗಿದ್ದೀರ ನಾನು ನಿಮ್ಮೆಲ್ಲ ಪ್ರತಿ ಗೇಮರ್ಸ್ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಗಾಯಿಸ್ತೀವಿ. ದಿನ ವಿಡಿಯೋದಲ್ಲಿ ನಾವು WCC3 ಇದರಲ್ಲಿ ಆಡ್ತಾ ಇದ್ದೇವೆ. ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಜಾಸ್ತಿ ತಡನೇ ಬೇಡ. ಆಲ್ರೆಡಿ ಮ್ಯಾಚ್ನ ಸೆಲೆಕ್ಟ್ ಮಾಡಿತ್ತು. ಇವತ್ತು ನಾವು ವೆಸ್ಟ್ ಇಂಡೀಸ್ ವಿರುದ್ಧ ಆಡ್ತಾ ಇದ್ದೇವೆ. ನೀವು ತಮ್ಲೈನಲ್ಲಿ ನೋಡೇ ಇರ್ತೀರಾ. ಬನ್ನಿ ರೋಮಾಂಚನಕ ಮ್ಯಾಚಿನ ಸ್ಟಾರ್ಟ್ ಮಾಡಿಬಿಡುವ. ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋಗೆ ಲೈಕ್ ಹಾಕ್ಬಿಡಿ ಹಾಗೂ ಶೇರ್ ಮಾಡಿ. ಸ್ಟಾರ್ಟ್ ಆಯಿತು ನಮ್ಮ ಮ್ಯಾಚ್ ಕೂಡ. ಬಂದರು ನಮ್ಮ ಇಬ್ಬರು ಕ್ಯಾಪ್ಟನ್ಸ್. ಟಾಸಲ್ಲಿ ಯಾರು ಗೆಲ್ತಾರೆ ನೋಡೋಣ. ಟಾಸು ಆಯಿತು, ಯಾರು ಗೆದ್ದರು ನೋಡೋಣ. ನಾವೇ ಗೆದ್ವಿ. ನಾವು ಬಾಲ್ನ ಚೂಸ್ ಮಾಡ್ತಾ ಇದ್ದೇವೆ. ಯಾಕಂದರೆ ನನ್ನ ಬಾಲಿಂಗ್ ಈಸ್ ಮೈ ಫೇವ್ರೆಟ್. ನನ್ನ ವಿನ್ನಿಂಗ್ ಅಸ್ತ್ರ ಬಾಲಿಂಗ್. ಒಂದು ಸ್ಟಾರ್ಟಿಂಗ್ಗೆ ಒಂದು ಲೆಗ್ ಟಾಪ್ ಸ್ಪಿನ್ನಿಂದ ಮಾಡಿಬಿಡುವ. ಟಾಪ್ ಸ್ಪಿನ್. ಈಗ ಮೊದಲನೇ ಬಾಲ್ ಕ್ಯಾಚ್ ಔಟ್ ಆಗಿದ್ದಾರೆ. ಎಂಥ ಗಾಯ್ಸ್, ಮೊದಲನೇ ಬಾಲೇ ಕ್ಯಾಚ್ ಔಟ್. ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮ್ಯಾನ್ ಗೊತ್ತೇ ಇರುತ್ತಲ್ಲ ಹೆಂಗಿರ್ತಾರೆ ಅಂತ. ಮೊದಲನೇ ಬಾಲ್ ಔಟು. ಮತ್ತೆ ಲೆಗ್ ಸ್ಪಿನ್ ಹಾಕೋಣ ಈ ಸಲ. ಈ ನನ್ನ ಮಗ ಹೆಂಗೆ ಹೊಡಿತಾನೆ ಅಂತ ಗೊತ್ತಿಲ್ಲ. ಹಿಡಿದ್ರ ಇಲ್ಲ, ಬಾಲು ಬಿಟ್ರು. ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಫ್ಲಿಪ್ಪರ್ ಅಂತ ಬಾಲ್ ಬರ್ತಾ ಇದೆ. ಈ ಬಾಲಿಗೆ ಹೊಡಿತಾರ ನೋಡೋಣ. ಈ ಬಾಲಿಗೆ ಒಂದು ಫುಲ್ ಟಾಸ್ ಕೊಟ್ಟಿದ್ದು 6 ಕೊಟ್ರೆ ಅನ್ಸುತ್ತೆ. ಎಸ್, 6 ಇರಲಿ ತೊಳ್ರಿ, ಏನಾಗೋದಿಲ್ಲ. 6 ಕೊಟ್ಟರೆ ಕೊಡಲಿ. ಫಟಾಫಟ್ ಅಂತ ಮಾಡಿಬಿಡುವ. ಯಾರೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಫಟಾಫಟ್ ಅಂತ ಈಗ ಸ್ಟಾರ್ಟ್ ಕೂಡ ಆಗಿದೆ. ಈ ಓವರ್ 4 ಬಾಲ್ ಆಗಿದೆ. ಇನ್ನು ತುಂಬ ಬಾಲ್ಸ್ಗಳಿವೆ. ಇನ್ನು ಟೋಟಲ್ 14 ಬಾಲ್ ಏನೋ ಇದೆ. ಇವರು ಕ್ಯಾಚ್ ಹಿಡ್ತಾನ? ಹಾಂ, ಕ್ಯಾಚ್ ಹಿಡ್ದ. ರನ್ಔಟ್ ಆಗಿಲ್ಲ, ಯಾಕೆಂದರೆ ತುಂಬ ಲೇಟ್ ಆಯಿತು ಇದು. ಈ ಬಾಲ್ ತುಂಬ ಲೇಟ್ ಆಯಿತು, ಅದಕ್ಕೆ ಫಾಸ್ಟ್ ಮೂಡಲ್ಲಿ ಹಾಕಿದ್ದೆ. ಈಗ ಮತ್ತೊಂದು ಬಾಲು ಈ ಬಿಟ್ಟಿದ್ದಾನೆ. ಡೈರೆಕ್ಟ್ ಬೋಲ್ಡ್ ಆಗ್ತಿತ್ತು ನಿಜ. ಇವ್ರು ಈ ಥರ ಹಿಂಗೆ ಹಾಕ್ತಾ ಇದ್ರೆ ನಮ್ಮ ಕತೆ ಗೋವಿಂದ ಗೋವಿಂದ. ಒಂದು ಓವರ್ ಕೂಡ ಮುಕ್ತಾಯ ಆಯಿತು. ಈಗ 8 ರನ್ ಹೊಡೆದಿದ್ದಾರೆ ಮೊದಲನೇ ಓವರಿಗೆ. 6 ಬಾಲಿಗೆ 8 ರನ್. ಈಗ ಮತ್ತೆ ಬಾಲಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಾವು ಬಾಲಿಂಗಲ್ಲಿ ಲೋಕೇಶ್ನ ಹಾಕ್ತಾ ಇದ್ದೇವೆ, ಹೊಸ ಬಾಲರ್. ಈ ಬಾಲರ್ ಹೊಡಿತಾನ? ಬನ್ನಿ ನೋಡೋಣ. ಮೊದಲನೇ ಬಾಲೇ ನೋ ಬಾಲ್ ಹಾಕದ. ಇರಲಿ ತೊಗೊಳ್ರಿ, ಏನಾಗಲ್ಲ. 1 ರನ್ ಅಷ್ಟೇ ತಾನೆ. ಚೇಸ್ ಮಾಡೋಣ ಅಂತೆ ಕೊಟ್ಟರು, ಬಟ್ ಆದರೆ ಇದು ಕ್ಯಾಚ್ ಔಟ್ ಆಗಲ್ಲ. ಆಲ್ರೆಡಿ ಒಂದು ಪಿಚ್ ಆಗಿದೆ. ಹಿಡಿದ್ರು. ನೋ ಬಾಲ್ ಕೂಡ ಕೊಟ್ಟಿದ್ದಾರೆ ಅಂಪೈರ್ ಕೂಡ. ನಮಗದೇ ತಾನೆ ಸಿಕ್ಕಿದ್ದು ಬಾಲಿಂಗ್. ನೆಟ್ಟಿಗೆ ಬಾಲಿಂಗ್ ಮಾಡಲೇಬೇಕು. ಈಗ ರಿವರ್ಸ್ ಪಿಂಕ್ ಹಾಕ್ತಾ ಇದ್ದೇವೆ. ಅಂತ ಒಂದು 6 ಕೊಟ್ಟರು. 4ನ ತಡೀತಾರ, ತಡೆದ್ರು. ಬಿಟ್ರು. ದೂರ ಹೋಗ್ತಾ ಇದೆ. ಇನ್ನು 1 ರನ್ ಹೊಡೆದ್ರೆ ಎಲ್ಲಿ ತೊಗೊಳ್ರಿ ಗಾಯ್ಸ್. ಇವತ್ತು ಫಟ್ ಅಂತ ಆಡ್ಬಿಡೋಣ. ಇವತ್ತು ನಾವು ಗೆಲ್ತೀವಿ ಅಂತ ಒಂದು ವಿಶ್ವಾಸ ನನ್ನಲ್ಲಿದೆ. ಏಕೆಂದರೆ ನಾವು ಗೆಲ್ತೀವಿ. ಯಾಕಂದರೆ ನಮ್ಮ ಹತ್ರ ಇರೋದು ಯಾರು ಗೊತ್ತಲ್ಲ, ಪ್ರಥಮ್ ಗೇಮರ್ಸ್. ಒಂದೇ ಒಂದು ಬ್ಯಾಟನ್ನು ಬಿಟ್ಟಿದ್ರೆ ಡೈರೆಕ್ಟ್ ವಿಕೆಟಿಗೆ ಹೋಗ್ತಿತ್ತು ಗಾಯ್ಸ್. ನಿಜ, ಇದಂತೂ ನಿಜ. ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಹೋಗ್ತಾ ಇದ್ದೇವೆ ಫಟಾಫಟ್ ಅಂತ. ವಿಡಿಯೋನ ಎಂಡ್ ಮಾಡಿಬಿಡೋಣ. ಇನ್ನು 2 ಬಾಲ್ ಆಗಿತ್ತು ಅಷ್ಟು ಎಂಡು. ಈ ಸಲ ಒಂದು ಒಳ್ಳೆ ಬಾಲ್ ಹಾಕೋಣ, ರಿವರ್ಸ್ ಸ್ವಿಂಗ್. ಮತ್ತೆ ಫಸ್ಟೇ ಆದರೆ ಏನಾಗಲಿ ಗೈಸ್, ಫಸ್ಟೇ ಬಾಲೇ ಡಕ್ಔಟ್ ಆಗಿಬಿಟ್ರು. ಅದೇ ತುಂಬ ಖುಷಿ ಆಗ್ಬಿಡ್ತು ನನಗೆ. ನೋಡ್ರಿ, ಮತ್ತೆ ಈಗ ಸ್ಪಿನ್ ಹಾಕ್ತಾ ಇದ್ದೇವೆ. ಈಗ ಸ್ಟ್ರೈಟ್ ಬಾಲ್ನ ಹಾಕ್ತಾ ಇದ್ದಾನೆ. ಫುಲ್ಲು ಸ್ಟ್ರೈಟ್ ಹಾಕ್ತೀನಿ. ಸ್ವಲ್ಪ ವೈಡ್ ಆಗುತ್ತೆ ಅನ್ಸುತ್ತೆ ಇದು. ತಡಿ, ಕರೆಕ್ಟಾಗಿ ಹಾಕೋಣ. ಅಯ್ಯೋ, ವೈಡ್ ಆಗಿಬಿಡ್ತು. ಅಯ್ಯೋ, ಯಾರು ಎಂಥ ಫೀಲ್ಡರ್ ಹಾಕಿವು ನಾವು. ಒಳ್ಳೆ ವಿಕೆಟ್ ಕೀಪರ್ ಇರಬೇಕಾಗಿತ್ತು. ಈಗಿನ ವಿಕೆಟ್ ಕೀಪರ್ ಸರಿ ಇರಲ್ಲ. ವಿಕೆಟ್ ಕೀಪರ್ ಒಳ್ಳೊಳ್ಳೆ ವಿಕೆಟ್ ಕೀಪರೇ ಇಡಲ್ಲ ಈಗಿನ ಜನ. ಒಳ್ಳೊಳ್ಳೆ ವಿಕೆಟ್ ಕೀಪರೇ ಆಗಲ್ಲ. ಎಲ್ಲ ಬ್ಯಾಟ್ಸ್ಮನ್ನು ಬಾಲಿಂಗ್ ಅಷ್ಟೇ. ವಿಕೆಟ್ ಕೀಪರ್ ಜೊತೆಗೆ ವೈಡ್ 5 ರನ್ ತಡೀತಿತ್ತು. ಏನೂ ಬಿಟ್ಟ ಇಲ್ಲ, ಬಿಡಲಿಲ್ಲ. ಒಳ್ಳೆ ಕೆಲಸ ಮಾಡಿದ. ಲಾಸ್ಟ್ ಬಾಲಿಗೋ ಈ ಓವರ್ನ ಕೊನೆಯ ಬಾಲ್. ಫಟಾಫಟ್ ಅಂತ
ಓಕೆ, ಈಗ ಒಂದು ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಇನ್ನು 4 ಓವರ್ ಇದೆ ಟೋಟಲ್ ಈ ಮ್ಯಾಚಲ್ಲಿ. ಒಂದು ಓವರ್ ಉಳಿದಿದ್ದ 3 ಓವರ್ ನಮಗೆ ನಮ್ಮ ಬ್ಯಾಟಿಂಗು ಫಟಾಫಟ್ ಅಂತ ಈ ಓವರ್ ಕೂಡ ಮುಗಿಸಿ ನಮ್ಮ ಬ್ಯಾಟಿಂಗ್ ನೋಡೋಣ ಟಾರ್ಗೆಟ್ ಎಷ್ಟು ಕೊಡ್ತಾರೆ ಅಂತ ನೋಡೋಣ. ಈಗ ಈ ಓವರಲ್ಲಿ ಅವರು 20 ರನ್ ಹೊಡೆದಿದ್ದಾರೆ. ಈ ಓವರಲ್ಲಿ 12 ರನ್ ಹೊಡೆದಿದ್ದಾರೆ. ಲಾಸ್ಟ್ ಓವರ್ಲಿ 8 ರನ್. ಪರವಾಗಿಲ್ಲ, ಲಾಸ್ಟ್ ಓವರ್ಗಿಂತ ಈ ಓವರ್ ಚೆನ್ನಾಗಿದ್ದಾರೆ. ಅಂದರೆ ಲಾಸ್ಟ್ ಓವರ್ನ ಬಾಲರ್ ಸರಿ ಇಲ್ಲ. ಹಿಂಗೆ ಸಿಂಗಲ್ಸ್ ಕೊಡ್ತಾ ಇದ್ರೆ ಒಳ್ಳೆಯದು. 6-4 ಅಂತ ಕೊಡಲೇಬಾರ್ದು. ಫಟಾಫಟ್ ಅಂತ ಬಾಲಿಂಗ್ ಮಾಡ್ತಾಯಿದ್ದೀವಿ. ಒಂದು ಕೊಟ್ಟರು ಒಂದು 6 ಅಥವಾ ಇಲ್ಲ ಹೋಗ್ತಾ ಇಲ್ಲ, ಹೋಗಿಲ್ಲ. ಫ್ರೀ ಹಿಟ್ನ ಆಯಿತು. ಈಗ ಮತ್ತಿನ್ನು 4 ಬಾಲ್ ಇದೆ. ಇಬ್ಬರು ಜಸ್ಟ್ ಮಿಸ್ ಇಲ್ಲ, ಮತ್ತೆ ನೋವಲಾಗ್ತಿತ್ತು. ಮತ್ತೊಂದು 6 ಕೊಟ್ಟರು. ಕ್ಯಾಚ್ ಇಡ್ತಾರೆ. ಕ್ಯಾಚ್. ಎಸ್ ಬ್ರೋ, ಇನ್ನೊಂದು ವಿಕೆಟ್ನ ತೆಗಿತಾ ಇರೋದು ನಮ್ಮ ಬಾಲರ್ ಇನ್ನೊಂದು ವಿಕೆಟ್ನ ತೆಗಿತಾ ಇದ್ದಾನೆ. ಮಸ್ತ್ ಆಗ್ತಾ ಇತ್ತು ಮಾತ್ರ. ಓಕೆ, ಈಗ ಮತ್ತೊಂದು ಬಾಲ್ ಆಗ್ತಾ ಇದೆ. ಇದು ನಮ್ಮ 4ನೇ ಬಾಲ್. ಈ ಬಾಲಿಗೆ ಎತ್ತೆತ್ತು ಕೊಡ್ತಾ ಇದ್ದಾರೆ, ಬಟ್ ಅದು ಕ್ಯಾಚ್ ಔಟ್ ಆಗ್ತಾ ಇಲ್ಲ. ನಮಗೆ ಎಂತ ಲಕ್ಕಿಲ್ಲ ಕ್ಯಾಚ್ ಔಟ್ ಅಂತ. ನನ್ನ ಪ್ರಕಾರ ಒಂದು 2 ವಿಕೆಟ್ನ ತೆಗಿಬೋದು ಈಗ ಬಾಲರ್ಸ್. ಅಯ್ಯೋ, ವಿಕೆಟ್ ಆತ. ಅಂಪೈರು ಥರ್ಡ್ ಡಿಸಿಷನ್ ಕೊಡ್ತಾ ಇದ್ದಾರೆ. ಥರ್ಡ್ ಅಂಪೈರಿಗೆ ಹೋಗ್ತಾ ಇದೆ. ಬನ್ನಿ ನೋಡೋಣ ಏನು ಕೊಡ್ತಾರೆ ಅಂಪೈರ್ಗಳು. ಬಾಲ್ ಬಂತು, ಹಿಂಗೆ ಬಂದು ಒಂದು ವಿಕೆಟ್. ಕ್ಯಾಚ್ ಔಟ್ ಬ್ರೋ. ಅಲ್ಲಿರೋದು ಧೋನಿ, ವಿಕೆಟ್ ಕೀಪರ್ ಇರೋದು ಧೋನಿ. ಅದು ಒಳ್ಳೆ ವಿಕೆಟ್ ಕೀಪರ್ ತಂದಿದ್ದೀಗ. ಓಲ್ಡ್ ವಿಕೆಟ್ ಕೀಪರ್ ಮನೆ ಹೋದ, ಹೊಸ ಕೀಪರ್ ಬಂದ, ಧೋನಿ ಬಂದಿದ್ದೀಗ. ಡಿಸಿಷನ್ ಪೆಂಡಿಂಗಲ್ಲಿದೆ. ಔಟ್ ಕೊಡ್ಬೋದು. ಎಸ್, ಔಟ್ ಕೊಟ್ಟಿದ್ದಾರೆ. ಇನ್ನೇದಾದ್ರು ಸೆಲೆಬ್ರೇಷನ್ ಮೇಲೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. 3 ವಿಕೆಟ್ ಅಂತ ಹೋಗಿದೆ. ಈಗ ಬರ್ತಾ ಇರೋದು ಹೊಸ ಬ್ಯಾಟ್ಸ್ಮ್ಯಾನ್. ಇಂದು ಲಾಸ್ಟ್ ಬಾಲ್. ಈ ಬಾಲ್ ಏನು ಮಾಡ್ತಾರೆ ಅವರು, ಹಿಂಗೆ ಕೊಟ್ಟರು. ಲಾಸ್ಟ್ ಬಾಲ್ 4 ಇಂದ ಮುಕ್ತಾಯ ಮಾಡ್ತಾ ಇರ್ತಾರೆ. ನಮಗೆ ಟಾರ್ಗೆಟ್ ಕೂಡ 29 ರನ್ ಟಾರ್ಗೆಟ್ ಕೊಡ್ತಾ ಇದ್ದಾರೆ 3 ಓವರಲ್ಲಿ. 1 ಓವರಿಗೆ 10 ರನ್ ಹೊಡಿತಾ ಇದ್ದರೆ ನಾವು ಈ ಟಾರ್ಗೆಟ್ನ ಚೇಸ್ ಮಾಡ್ಬೋದು. ಈಗ ಬನ್ನಿ ನಮ್ಮ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿಬಿಡುವ. ನಮ್ಮ ಇಂಡಿಯಾ ಬ್ಯಾಟರ್ಸು ಬಂದರು. ಈಗ ಗಾಯ್ಸ್ ನೋಡ್ತಾ ಇರಬೇಕು ನಮ್ಮ ಇಂಡಿಯಾಸ್ ಬ್ಯಾಟರ್ಸ್ಗಳ ಸಂಖ್ಯೆ ಹೆಂಗೆ ದಬ ಅಂತ ಹೇಳ್ತಾರೆ ಅಂತ. ಮೊದಲನೇ ಬಾಲ್ 6 ಬ್ರೋ. ಮೊದಲನೇ ಬಾಲ್ 6, ಮೊದಲನೇ ಬಾಲ್ ಔಟ್, ಮೊದಲನೇ ಬಾಲ್ 6. ಹಾಗೆ ನಮ್ಮ ಇಂಡಿಯಾ ಏಕೆಂದ್ರೆ ಆಡಿಸ್ತಾ ಇರೋದಲ್ಲಿ ಪ್ರಥಮ್ ಗೇಮರ್ಸ್ ಅವರು ಪಳ್ಳಂತ ಒಂದು ಕೊಟ್ಟರು. ಓಕೆ, 4ನ ಹೊಡೆದರು. ಮತ್ತು ಹ್ಯಾಟ್ರಿಕ್ 2 ಬೌಂಡ್ರಿನ ಕೊಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಆಗಿಲ್ಲ, ಸರಿ, 2 ಕಂಟಿನ್ಯೂಸ್ಲಿ 2 ಬೌಂಡ್ರಿ. ಇದು ಹೋದರೆ ಹ್ಯಾಟ್ರಿಕ್ ಆಗುತ್ತೆ. ಒಬ್ಬರು ಕ್ಯಾಚ್ ಔಟ್. ಸ್ವಲ್ಪ ಜೋಶಲ್ಲಿ ಹ್ಯಾಟ್ರಿಕ್ ಬೌಂಡ್ರಿ ಮಾಡೋಣ ಅಂದ್ಕೊಂಡೆ, ಅಲ್ಲಿ ತನಕ ಔಟ್ ಆಗಿಬಿಡ್ತು. ಇರಲಿ ತಗೊಳ್ರಿ, ಏನಾಗಲ್ಲ. ಇನ್ನು ಬ್ಯಾಟ್ಸ್ಮನ್ ಇದ್ದಾವೆ. ಇವನು ಕೊಡ್ತಾನ ಅಥವಾ ಕ್ಯಾಚ್ ಔಟ್. ಬೌಂಡ್ರಿ ಬ್ರೋ. ಇದು ಮೊದಲೇ ಆಗಬೇಕಾಯ್ತು, ಹ್ಯಾಟ್ರಿಕ್ ಆಗ್ತಿತ್ತು ಅಲ್ಲ ಗೈಸ್. ಈಗ ಬನ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ. ಮತ್ತೊಂದು ಫ್ರೀ ಹಿಟ್ ಕೂಡ, ಮತ್ತೊಂದು ಹೊಡಿತಾ ಇದ್ದೀನಿ. ಮತ್ತೊಂದು ಕ್ಯಾಚ್ ಇಲ್ಲ ರನ್ ಹೊಡಿ. 15 ರನ್ ಮೊದಲನೇ ಓವರೇ. ಇವ್ರು ಮೊದಲನೇ ಓವರೇ ಸೋಲೋ ಥರ ಕಾಣಿಸ್ತಾ ಇರ್ತಾರೆ. ಸೋಲಲ್ಲ ಮೊದಲನೇ ಓವರೇ, ಯಾಕಂದರೆ ರನ್ಸ್ ತುಂಬ ಬೇಕು. ಈಗ ಮತ್ತೊಂದು ಕೊಡ್ತಾನೆ. ಒಬ್ಬರು ಏನೋ ಪವರ್ ಹಾಕಿ ಹೊಡೆದ. ಓಕೆ, ಮತ್ತೊಂದು ಸ್ಟಾರ್ಟ್ ಆಯ್ತು. ಈಗ 17 ರನ್ ಹೊಡೆದಿದ್ದಾರೆ ಲಾಸ್ಟ್ ಬಾಲ್. ಈಗ 20 ಹೊಡಿತೀವ ಈ ಓವರ್ಲೆ. ಕೊಟ್ಟಿದ್ದು ಹೊಡ್ತಾ ನೋಡಿದ್ರೆ 20, ಬಟ್ ಬೌಂಡ್ರಿ ಮಾತ್ರ 18 ರನ್. ಅವ್ರು ಮೊದಲನೇ ಓವರಲ್ಲಿ 8 ರನ್ ಹೊಡೆದಿದ್ರು. ಅವ್ರಿಗಿಂತ 10 ರನ್ ಜಾಸ್ತಿ ಹೊಡೆದಿದ್ದೇವೆ. ಎಲ್ಲಿ ತಾಳ್ರಿ, ಈ ಓವರಲ್ಲಿ ಚೇಸ್ ಮಾಡ್ಬೋದು ಗೈಸ್. ನಮಗೆ ಪವರ್ ಐತೆ. ಈ ಓವರಲ್ಲೇ ಚೇಸ್ ಮಾಡಿಬಿಡೋಣ ಅಂತೆ. ಈ ಓವರಲ್ಲಿ ಚೇಸ್ ಮಾಡ್ಬೋದು. ಈಗ ಈ ಓವರಲ್ಲಿ ಚೇಸ್ ಮಾಡೋಣ. ಬಂದ ನಮ್ಮ ಬ್ಯಾಟ್ಸ್ಮ್ಯಾನ್ ಇದ್ದಾನೆ ಇಲ್ಲಿ, ಸಚಿನ್ ತೆಂಡೂಲ್ಕರ್. ಏನು ಜಸ್ಟ್ ಮಿಸ್ ಕೊಡ್ತಾ ಕ್ಯಾಚ್. ಇನ್ನೊಂದ್ರೆ ಬೇಡ, 4 ಹೋಗ್ತಾನೆ. ನನಗಂತೂ ಇದೇ ಓವರ್ ಚೇಸ್ ಮಾಡ್ತೀನಿ ಅಂತ ನನಗೆ ಫುಲ್ ವಿಶ್ವಾಸ ಬರ್ತಾಯಿದೆ. ಹೊಡಿತೀನಿ ಅಂತ. ಈ ಮ್ಯಾಚ್ ಗೆದ್ದಿಗೆ 100%, 90% ನಾವು ವಿನ್ ಆಗ್ತೀವಿ ಈ ಮ್ಯಾಚು. ಈಗ ಮತ್ತೊಂದು ಬಾಲ್. ಈ ಬಾಲಿಗೆ ಹೊಡಿತಾರ ಬ್ರೋ. ಈ ಬಾಲ್ ವಿರಾಟ್ ಕೊಹ್ಲಿ 6 ಹೊಟ್ಟರು, ಬಟ್ ಅದಕ್ಕೆ ಕ್ಯಾಚ್ ಔಟ್ ಆದ್ರು ನಮ್ಮ ರವಾಂಕ್ ಅವರು. ಇರಲಿ ತಗೊಳ್ರಿ, ನೆಕ್ಸ್ಟ್ ಬಾಲ್. ಈಗ 3 ಬಾಲ್ ಆಗಿತ್ತೆ ಈ ಓವರ್ಲಿ. ಇನ್ನು 3 ಬಾಲಿಗೆ 7 ರನ್ ಬೇಕು. ಈ ಓವರ್ LBW ಔಟ. ಬ್ರೋ ಏನು ಬ್ರೋ ಇತ್ತು, LBW ಔಟ್ ಆಯ್ತು. ಇನ್ನೊಂದು 4 ಅಲ್ಲ, ಕ್ಯಾಚ್ ಔಟ್ ಆಗಿಲ್ಲ ಪುಣ್ಯಕ್ಕೆ. ಇಲ್ಲಾಂದರೆ ಕತೆ ಮುಗೀತು. ಲಾಸ್ಟ್ ಬಾಲ್. ಈ ಬಾಲಿಗೆ ಮ್ಯಾಚ್ ವಿನ್ ಮಾಡ್ಬೋದಾ?
ಇಲ್ಲ ಮ್ಯಾಚ್ ವಿನ್ ಆಗ್ತಾ ಇಲ್ಲ ಗಾಯ್ಸ್. ಸ್ವಲ್ಪ ಒಂದು ವಿಕೆಟ್ ಹೋಗಿದ್ದರಿಂದ ಸ್ವಲ್ಪ ವಿನ್ನಿಂಗ್ ಭರವಸೆನೂ ಸೋಸ್ತಾಯಿತ್ತು. ಲಾಸ್ಟ್ ಒಂದು 6 ಬಾಲಿಗೆ 2 ರನ್ ಬೇಕು, ಆರಾಮ್ಸೆ ಹೊಡಿಬೋದು ಗಾಯ್ಸ್. ಈಗ ಫಟಾಫಟ್ ಅಂತ ಹೊಡೆದು ಬಿಡೋಣ, ಮ್ಯಾಚ್ನ ವಿನ್ನಿಂಗ್ ತೊಗೊಂಡ್ಬಿಡೋಣ. ಓಕೆ, ನಮ್ಮ ಬಾಲರ್ಸ್ ಕೂಡ ಬರ್ತಾ ಇದ್ದಾರೆ. ಈಗ ಅವರ ಬಾಲರ್ಸ್ ಬರ್ತಾ ಇದ್ದಾರೆ, ನಮ್ಮ ಬ್ಯಾಟರ್ಸ್ ಕೂಡ ರೆಡಿ ಇದ್ದಾರೆ. ಈಗ ಮತ್ತೊಂದು ಬಾಲ್ ಪೈಲ್ ಅಂತ ಕೊಟ್ಟರು, 1 ರನ್ ತಗೊಂಡ್ರಿ. ಸಾಕು, ಒಂದು ಸಿಂಗಲ್ ಸಾಕು. ಕೇವಲ ಮ್ಯಾಚ್ ವಿನ್ನಿಂಗ್ ಕೂಡ ಆಯ್ತು. ಈಗ ಮ್ಯಾಚ್ನ ಗೆದ್ವಿ ನಾವು. ವಿನ್ ಆಯಿತು ಗಾಯ್ಸ್. ಇವತ್ತು ಇಂಡಿಯಾ ಹೆಂಗೆ 7 ವಿಕೆಟಿಂದ ಗೆದ್ದಾಯಿತು. ಅವರು 3 ವಿಕೆಟ್, ನಮ್ಮದು 3 ವಿಕೆಟ್ ಕರೆಕ್ಟಾಗಿದೆ. ಮ್ಯಾನ್ ಆಫ್ ದ ಮ್ಯಾಚ್ ಅಂಕಿತ್ ಆ್ಯಂಡ್ ಕ್ಯಾಪ್ಟನ್ ಅಂಕಿತವಾಗಿದ್ದಾನೆ. ಈಗ ಟ್ರೋಫಿನ ಎತ್ತಾಯಿತು. ಹಾಗೂ ಗಾಯ್ಸ್ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಬೆಳಗ್ಗೆ ನೋಡ್ತೀವಿ ಶುಭ ಮುಂಜಾನೆ, ಮಧ್ಯಾಹ್ನ ನೋಡ್ತೀವಿ ಶುಭ ಮಧ್ಯಾಹ್ನ, ಸಂಜೆ ನೋಡ್ತೀವಿ ಶುಭ ಸಂಜೆ, ರಾತ್ರಿ ನೋಡ್ತೀವಿ ಶುಭ ರಾತ್ರಿ. ಟಾಟಾ ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ ಗಾಯ್ಸ್.